ಎಲ್ಲರಿಗೂ ನಮಸ್ಕಾರ. ಇವತ್ತು ರುಚಿಯಾದ ಒಂದು ಗುಳ್ಳ ಬದನೆಯ ಗೊಜ್ಜು ಮಾಡೋದು ಹೇಗೆ ಅಂತ ತೋರಿಸ್ತೇನೆ. ನನ್ನ ಅಮ್ಮ ಮಾಡ್ತಿದ್ದಂತಹ ಗೊಜ್ಜು ರೆಸಿಪಿ, ಹಳ್ಳಿಯಲ್ಲಿ ಹೇಗೆ ಗೊಜ್ಜು ಮಾಡ್ತಾರೆ ಅನ್ನೋದನ್ನು ನಾನು ಇವತ್ತು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೇನೆ. ಈಗ ನಾನು ಗೊಜ್ಜು ಮಾಡಿದ್ದೇನೆ. ತುಂಬಾನೇ ರುಚಿಯಾಗಿ ಆಗ್ತದೆ. ಮಾಡುವ ವಿಧಾನ ತುಂಬಾನೇ ಸಿಂಪಲ್ ಆಗಿದೆ. ಮಾಡೋದು ಹೇಗೆ ಅಂತ ತೋರಿಸ್ತೇನೆ. ಇಲ್ಲಿ ಈಗ 2 ಬದನೆಕಾಯಿಯನ್ನು ತಗೊಂಡಿದ್ದೇನೆ. ಇಲ್ಲಿ ನನಗೆ 2 ಬದನೆಕಾಯಿ ಬೇಡ, 1 ಬದನೆಕಾಯಿ ಇದ್ರೆ ಸಾಕಾಗ್ತದೆ. 4 ಜನರಿಗೆ ಆಗುವಷ್ಟು ಬದನೆಕಾಯಿ ಗೊಜ್ಜು ಮಾಡ್ತಾ ಇದ್ದೇನೆ. ಅದಕ್ಕಾಗಿ 1 ಬದನೆಯನ್ನು ಮಾತ್ರ ತಗೊಳ್ತಾ ಇದ್ದೇನೆ. ನಿಮ್ಮಲ್ಲಿ ಜನ ಜಾಸ್ತಿ ಇದ್ದರೆ ನೀವು ಜಾಸ್ತಿ ಬದನೆ ತಗೊಳ್ಬೇಕು. ಈಗ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಚ್ಕೊಳ್ಬೇಕು. ಎಣ್ಣೆಯನ್ನು ಹಚ್ಚಿ ಇದನ್ನು ನಾನು ಬೆಂಕಿ ಒಲೆಯಲ್ಲಿ ಸುಡ್ತಾ ಇದ್ದೇನೆ. ಗ್ಯಾಸ್ ಮೇಲೆ ಎಲ್ಲ ಸುಟ್ಟು ತಿನ್ನಬಾರ್ದು ಅಂತಾರೆ. ನನಗೆ ಇಲ್ಲಿ ಬೆಂಕಿ ಒಲೆ ಇದೆ, ಹಾಗಾಗಿ ನಾನು ಬೆಂಕಿ ಒಲೆಯಲ್ಲಿ ಇದನ್ನು ಸುಡ್ತಾ ಇದ್ದೇನೆ. ನಾನೀಗ ಇದನ್ನು ಬೆಂಕಿಯಲ್ಲಿ ಹಾಕಿ, ಬೆಂಕಿಯಲ್ಲಿ ಕೆಂಡ ಇರ್ತದೆ ನೋಡಿ, ಕೆಂಡದೊಳಗೆ ಹಾಕೋದು. ಬೆಂಕಿ ಉರಿ ಅಂದರೆ ಬೆಂಕಿಯಲ್ಲೇ ಹಾಕೋದಲ್ಲ, ಬೆಂಕಿ ಆರಿದ ಮೇಲೆ ಕೆಂಡ ಉಳಿತದೆ ನೋಡಿ, ಆ ಕೆಂಡದಲ್ಲಿ ಇದನ್ನು ಬೇಯಿಸಿಕೊಳ್ಬೇಕು. ಕೆಂಡವನ್ನು ಮುಚ್ಚಿಟ್ರೆ ಅದು ಬೇಯ್ತದೆ. ಹಾಗೆ ಅದಕ್ಕೆ 2 ಬಿಂಬಳಕಾಯಿ ಕೂಡ ಹಾಕ್ಕೊಳ್ತಾ ಇದ್ದೇನೆ. ಬಿಂಬಳಕಾಯಿಯನ್ನು ಕೂಡ ನಾನು ಬೆಂಕಿಯಲ್ಲಿ ಸುಟ್ಟು ತಂದಿದ್ದೇನೆ. ಅದಕ್ಕೆ ಬೂದಿ ಎಲ್ಲ ತಾಗಿರ್ತದೆ ನೋಡಿ, ಹಾಗಾಗಿ ಬಿಂಬಳಕಾಯಿಯನ್ನು ನಾನು ಸ್ವಲ್ಪ ತೊಳೆದು ತಗೊಂಡಿದ್ದೇನೆ. ಈಗ ಬದನೆಕಾಯಿಯ ಸಿಪ್ಪೆ ತೆಗೆದುಕೊಳ್ಬೇಕು. ಬದನೆಕಾಯಿಯನ್ನು ಬೆಂಕಿಯಲ್ಲಿ ಸುಟ್ಟು ತಗೊಂಡ್ರೆ ಅದರಲ್ಲಿ ನಂಜಿನ ಅಂಶ ಉಳಿಯುವುದಿಲ್ಲ ಅಂತಾರೆ. ಬದನೆಕಾಯಿ ತುಂಬ ನಂಜಿರ್ತದೆ. ಕೆಲವರಿಗೆ ಬದನೆಕಾಯಿ ತಿಂದರೆ ಆಗೋದಿಲ್ಲ ನೋಡಿ. ಅದಕ್ಕೆ ನಂಜಿನ ಅಂಶ ಹೋಗಬೇಕಿದ್ರೆ ನೀವು ಅದನ್ನು ಬೆಂಕಿ ಒಲೆಯಲ್ಲಿ ಹಾಕಿ ಸುಟ್ಟು ತಗೊಳ್ಬೇಕು. ಈಗ ನಾನು ಇದರ ಸಿಪ್ಪೆ ಎಲ್ಲ ತೆಗೆದಿದ್ದೇನೆ. ಕಪ್ಪು ಪಾರ್ಟ ಎಲ್ಲ ತೆಗಿಬೇಕು. ಈಗ ಅದನ್ನು ಬಿಡಿಸಿ ನೋಡಬೇಕು, ಹುಳ ಎಲ್ಲ ಇದೆಯಾ ಅಂತ ಬಿಡಿಸಿ ನೋಡಬೇಕು. ಇದ್ರೆ ಹುಳ ಇದ್ದದೆಲ್ಲ ಇದ್ರೆ ತಿನ್ನಬಾರ್ದು ಅದನ್ನು. ಬದನೆಕಾಯಿಯನ್ನು ಬೆಂಕಿಯಲ್ಲಿ ಹಾಕುವಾಗ ಚೆನ್ನಾಗಿರುವ ಬದನೆಕಾಯಿಯನ್ನೇ ಒಲೆಯಲ್ಲಿ ಹಾಕಬೇಕು. ಹುಳ ಎಲ್ಲ ಇರುವಂಥದ್ದನ್ನು ಹಾಕ್ಕೊಳ್ಬೇಡಿ. ಬದನೆಕಾಯಿಗೆ ಸಣ್ಣ ಸಣ್ಣ ತೂತಿದ್ರೆ ಒಳಗಡೆ ಹುಳ ಇದೆ ಅಂತ ಲೆಕ್ಕ. ಕ್ಲೀನ್ ಆಗಿರುವಂಥ ಬದನೆಕಾಯಿಯನ್ನೇ ಸಿಲೆಕ್ಟ್ ಮಾಡಿ ತಗೊಳ್ಳಿ. ಇದು ಕ್ಲೀನ್ ಉಂಟು ನೋಡಿ. ಈಗ ಇದಕ್ಕೆ ನಾನು ಬಿಂಬಳಕಾಯಿ ಹಾಕಿ ಮಾಡಿದ್ದೇನೆ. ಪೇಟೆಯಲ್ಲಿ ಆದರೆ ಬಿಂಬಳಕಾಯಿ ನಿಮಗೆ ಸಿಗಲಿಕ್ಕಿಲ್ಲ. ಅದರ ಬದಲಾಗಿ ನೀವು ಹುಣಸೆ ಹಣ್ಣನ್ನು ಕಿವುಚಿ ಹಾಕ್ಕೊಳ್ಬೋದು. ಇದು ಹಳ್ಳಿಯಲ್ಲಿ ಆದರೆ ಎಲ್ಲರ ತೋಟದಲ್ಲೂ ಬಿಂಬಳಕಾಯಿ ಗಿಡ ಇರ್ತದೆ ನೋಡಿ. ನನಗೂ ಇಲ್ಲಿ ಬಿಂಬಳಕಾಯಿ ಸಿಗ್ತದೆ, ಹಾಗಾಗಿ ನಾನು ಇದಕ್ಕೆ ಬಿಂಬಳಕಾಯಿ ಹಾಕಿ ಗೊಜ್ಜು ಮಾಡಿದ್ದೇನೆ. ಈಗ ಇದಕ್ಕೆ ಒಂದು ಹಸಿಮೆಣಸು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು. ನನ್ನ ಅಮ್ಮ ಈ ಗೊಜ್ಜು ಮಾಡುವಾಗ ಅವರು ಜೀರಿಗೆ ಮೆಣಸು ಅಂತ ಸಿಗ್ತದೆ ನೋಡಿ, ತೋಟದಲ್ಲೆಲ್ಲ ಇರ್ತದೆ, ಅದನ್ನು ಹಾಕ್ತಿದ್ರು. ನಮಗೆ ಇಲ್ಲಿ ಜೀರಿಗೆ ಮೆಣಸು ಸಿಗೋದಿಲ್ಲ, ಅದಕ್ಕೆ ನಾನು ಈ ಪೇಟೆಯಿಂದ ತಂದ ಹಸಿರು ಮೆಣಸನ್ನೇ ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ಈಗ ಇದನ್ನು ಜಜ್ಜಿ ತಗೊಳ್ಬೇಕು. ಇದಕ್ಕೆ ರುಚಿಗೆ ಎಷ್ಟು ಉಪ್ಪು ಬೇಕು ನೋಡಿ, ಅಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಜಜ್ಜಬೇಕು. ಅಥವಾ ನೀವು ಕೈಯಲ್ಲಿ ಚೆನ್ನಾಗಿ ಕಿವುಚಿಕೊಳ್ಬೇಕು. ಈಗ ನಾನು ಇದನ್ನು ಜಜ್ಜಿ ತಗೊಂಡಿದ್ದೇನೆ. ಈಗ ಈ ಬದನೆಕಾಯಿಯೊಳಗೆ ಜಜ್ಜಿದ ಮೆಣಸನ್ನು ಮತ್ತು ಉಪ್ಪನ್ನು ಹಾಕ್ಕೊಳ್ಬೇಕು. ನಿಮಗೆ ಖಾರ ಎಷ್ಟು ಬೇಕು ನೋಡಿ ಅಷ್ಟು ನೀವು ಹಸಿಮೆಣಸು ಹಾಕ್ಕೊಳ್ಳಿ. ಈಗ ಇದಕ್ಕೆ 1 ಬಿಂಬಳಕಾಯಿ ಹಾಕ್ತಾ ಇದ್ದೇನೆ, ಬೆಂಕಿ ಒಲೆಯಲ್ಲಿ ಸುಟ್ಟು ತಂದದ್ದು. ಅದನ್ನು ಕೂಡ ಹಾಕಿ ಈಗ ಬದನೆಕಾಯಿಯನ್ನು ಚೆನ್ನಾಗಿ ಕೈಯಲ್ಲೇ ಕಿವುಚಿಕೊಳ್ಬೇಕು. ನಾನಿಲ್ಲಿ ನಿಮಗೆ ಚಮಚದ ಸಹಾಯದಿಂದ ಮಾಡಿ ತೋರಿಸ್ತಾ ಇದ್ದೇನೆ. ನೀವು ಕೈಯಲ್ಲೇ ಅದನ್ನು ಚೆನ್ನಾಗಿ ಕಿವುಚಿಕೊಳ್ಳಿ. ಈಗ ಸ್ವಲ್ಪ ನೀರು ಹಾಕ್ಕೊಳ್ಬೇಕು. ಬೇಕಿದ್ರೆ ಗಂಜಿ ಊಟಕ್ಕೆಲ್ಲ ಮಾಡುವಾಗ ತೆಳ್ಳಗೆ ಮಾಡಿಕೊಂಡ್ರೆ ಒಳ್ಳೆಯದಾಗ್ತದೆ. ಈಗ ಒಂದು ಸ್ವಲ್ಪ ನೀರು ಹಾಕ್ಕೊಂಡಿದ್ದೇನೆ. ಈಗ ಇದಕ್ಕೆ 1 ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ. ಈರುಳ್ಳಿ ತಿನ್ನದವರಾದರೆ ಈರುಳ್ಳಿ ಹಾಕದಿದ್ರೂ ಆಗ್ತದೆ. ಹಾಗೆ ಒಂದು ಸ್ವಲ್ಪ ತೆಂಗಿನ ತುರಿ ಹಾಕ್ಕೊಳ್ಬೇಕು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಇದಕ್ಕೆ ನೀವು 2 ಚಮಚ ತೆಂಗಿನ ಎಣ್ಣೆ ಮತ್ತು 1 ಚಮಚ ಆಗುವಷ್ಟು ಹಿಂಗು ನೀರನ್ನು ಹಾಕ್ಕೊಳ್ಬೇಕು. ಈಗ ನಾನು ಇದಕ್ಕೆ ಒಗ್ಗರಣೆಯನ್ನು ಹಾಕ್ತಾ ಇದ್ದೇನೆ. ಒಗ್ಗರಣೆ ನೀವು ಬೇಕಿದ್ರೆ ಹಾಕ್ಕೊಳ್ಬೋದು, ಇಲ್ಲ ಇದ್ರೆ 1 ಚಮಚ ಹಿಂಗು ನೀರು ಮತ್ತು ಒಂದು 2 ಚಮಚ ತೆಂಗಿನ ಎಣ್ಣೆಯನ್ನು ಹಾಕಬೇಕು. ತೆಂಗಿನ ಎಣ್ಣೆಯನ್ನೇ ಹಾಕಬೇಕು, ಆದರೆ ಗೊಜ್ಜುಗೆ ಪರಿಮಳ ಚೆನ್ನಾಗಿರ್ತದೆ. ಈಗ ನಾನಿದಕ್ಕೆ ಒಗ್ಗರಣೆ ಹಾಕ್ತಾ ಇದ್ದೇನೆ. ಒಗ್ಗರಣೆಯನ್ನು ನಾನು ತೆಂಗಿನ ಎಣ್ಣೆಯಲ್ಲೇ ಮಾಡ್ತಾ ಇದ್ದೇನೆ. ಈಗ ಇದಕ್ಕೆ 2 ಚಮಚ ಆಗುವಷ್ಟು ತೆಂಗಿನ ಎಣ್ಣೆಯನ್ನು ಬಿಸಿ ಮಾಡಿ ತಂದಿದ್ದೇನೆ. ಅದಕ್ಕೆ ಒಂದು ಅರ್ಧ ಚಮಚ ಆಗುವಷ್ಟು ಸಾಸಿವೆ ಹಾಕ್ಕೊಳ್ಬೇಕು. ಮತ್ತು ಸ್ವಲ್ಪ ಕರಿಬೇವು ಸೊಪ್ಪು, 1 ಚಮಚ ಆಗುವಷ್ಟು ಹಿಂಗು ಪುಡಿ ಹಾಕ್ಕೊಳ್ಬೇಕು. ಈಗ ಈ ಒಗ್ಗರಣೆಯನ್ನು ಗೊಜ್ಜುಗೆ ಹಾಕಿದರೆ ರುಚಿಯಾದ ಬದನೆಕಾಯಿ ಗೊಜ್ಜು ರೆಡಿ ಆಗ್ತದೆ. ತುಂಬಾ ರುಚಿಯಾಗಿ ಆಗ್ತದೆ. ಗಂಜಿ ಊಟಕ್ಕೆಲ್ಲ ಬೆಸ್ಟ್ ಆಗ್ತದೆ ನೋಡಿ, ನೀವು ಮಾಡಿ ನೋಡಿ. ನಾನು ಇದಕ್ಕೆ ಕೊನೆಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ತಾ ಇದ್ದೇನೆ. ಕೊತ್ತಂಬರಿ ಸೊಪ್ಪು ಹಾಕುವ ಅಗತ್ಯ ಇಲ್ಲ, ಅದು ಬೇಕಿದ್ರೆ ಹಾಕ್ಕೊಳ್ಳಿ, ಇಲ್ಲದಿದ್ರೆ ಹಾಕದಿದ್ರೂ ಆಗ್ತದೆ. ಈಗ ಬದನೆಕಾಯಿ ಸೀಸನ್ ನೋಡಿ. ಈ ಹಸಿರು ಬದನೆಕಾಯಿ ಬೇಸಿಗೆಗಾಲದಲ್ಲಿ ಮಾತ್ರ ಸಿಗ್ತದೆ, ಮಳೆಗಾಲದಲ್ಲಿ ಎಲ್ಲ ಇರುವುದಿಲ್ಲ. ಈಗ ಬದನೆಕಾಯಿ ಸಿಗುವಾಗ ನೀವು ಈ ಥರದ ಒಂದು ಗೊಜ್ಜು ಮಾಡಿ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಚಾನೆಲನ್ನು ಮೊದಲ ಬಾರಿಗೆ ನೋಡುವವರು ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು.